ಎಲ್ಲರಿಗೂ ನಮಸ್ಕಾರ. ಇವತ್ತು ಕರ್ನಾಟಕದ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ 6ನೇ ತಾರೀಕಿಗೆ ನಡೆತಕ್ಕಂತಹ ಸೌಜನ್ಯ ನ್ಯಾಯಯಾತ್ರೆಗೆ ಕುರಿತಾಗಿ ಒಂದು ಒಳ್ಳೆಯ ಮಹತ್ತರ ಬೆಳವಣಿಗೆ ನಡೆದಿದೆ. ಏನು ಅಂತ ಹೇಳಿದರೆ, ಧರ್ಮಸ್ಥಳ ನೇತ್ರಾವತಿ ತೀರದ ಆ ಪ್ರಭಾವಿ ಕುಟುಂಬದವರು 6ನೇ ತಾರೀಕಿಗೆ ನಡೀತಕ್ಕಂತಹ ನ್ಯಾಯಯಾತ್ರೆಗೆ ತಡೆಯಾಜ್ಞೆ ತರೋದಕ್ಕೆ ಒಂದು ಎಮರ್ಜೆನ್ಸಿ ನೋಟಿಸ್ ಕೊಟ್ಟು ರಿಟ್ ಹಾಕಿದ್ರು. ಅದನ್ನು ಸ್ಟೇ ತರಬೇಕು ಅಂಥೇಳಿ, ಈ ಹೋರಾಟವನ್ನು ನಿಲ್ಲಿಸಬೇಕು ಅಂಥೇಳಿ ಒಂದು ತಡೆಯಾಜ್ಞೆಗೆ ತಡೆಯಾಜ್ಞೆಯ ಮನವಿಯನ್ನು ಸಲ್ಲಿಸಿದ್ರು. ಆದರೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ, ನಾವು ಇದಕ್ಕೆ ತಡೆಯಾಜ್ಞೆಯನ್ನು ಕೊಡೋದಕ್ಕೆ ಆಗೋದಿಲ್ಲ, ಶಾಂತಿಯುತವಾದಂತಹ ಪ್ರತಿಭಟನೆಗೆ, ಪೀಸ್ಫುಲ್ ಪ್ರೊಟೆಸ್ಟಿಗೆ ಸಂಪೂರ್ಣವಾಗಿ ಅನುಮತಿ ಇದೆ ಅನ್ನುವಂತಹ ಒಂದು ಆದೇಶವನ್ನು ಮಾನ್ಯ ಕರ್ನಾಟಕ ಹೈಕೋರ್ಟ್ ಕೊಟ್ಟಿದೆ. ಹೀಗಾಗಿ ಯಾರು ಈ ತಡೆಯೊಡ್ಡೋದಕ್ಕೆ ಪ್ರಯತ್ನವನ್ನು ಮಾಡಿದರು, ಸೌಜನ್ಯ ನ್ಯಾಯದ ಹೋರಾಟಕ್ಕೆ ತಡೆಯನ್ನು ಒಡ್ಡೋದಕ್ಕೆ ಪ್ರಯತ್ನವನ್ನು ಮಾಡಿದರು, ಅವರಿಗೆ ಇದು ಒಂದು ದೊಡ್ಡ ಮುಖಭಂಗ. ಆ ನೇತ್ರಾವತಿ ತೀರದ ಪ್ರಭಾವಿ ಕುಟುಂಬದ ಹಿರಿಯ ನ್ಯಾಯವಾದಿಗಳು ಅಪಿಯರ್ ಆಗಿದ್ದರು. ಹೈಕೋರ್ಟ್ ಲಿಸ್ಟೆಡ್ ನಂಬರ್ 20ರಲ್ಲಿ ಇವತ್ತು ಆ ವಿಷಯ ಬಂದಿತ್ತು. ಆದರೆ ಬಹಳ ಸ್ಪಷ್ಟವಾಗಿ ಅವರ ಮನವಿಯನ್ನು ತಿರಸ್ಕಾರ ಮಾಡಿದೆ. ಪೀಸ್ಫುಲ್ ಪ್ರೊಟೆಸ್ಟಿಗೆ ಸಂಪೂರ್ಣವಾದಂಥ ಅವಕಾಶ ಇದೆ, ಅದಕ್ಕೆ ಸ್ಟೇ ಕೊಡೋದಕ್ಕಾಗೋದಿಲ್ಲ, ತಡೆಯಾಜ್ಞೆ ಕೊಡೋದಕ್ಕಾಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲಿ ಮೂಡಿ ಬರ್ತಾ ಇರುವಂಥ ಪ್ರಶ್ನೆ ಇಷ್ಟೇ, ನಾವು ನ್ಯಾಯ ಕೊಡಿಸ್ತೀವಿ ಅಂತ ಮಾಧ್ಯಮದ ಮುಂದೆ ಯೂಟ್ಯೂಬ್ನಲ್ಲಿ ಹೇಳ್ಕೊಳ್ಳುವಂಥವರು ನ್ಯಾಯದ ಹೋರಾಟಕ್ಕೆ ತಡೆಯಾಜ್ಞೆ ತರುವಂಥ ಪ್ರಯತ್ನ ಯಾಕೆ ಮಾಡ್ತಾ ಇದ್ದೀರಿ ನೀವು ಅನ್ನುವಂಥ ಪ್ರಶ್ನೆ ಬರ್ತದೆ. ಆದರೂ ಕೂಡ ಹೈಕೋರ್ಟಿಗೆ ನಾವು ನಿಜವಾಗಲೂ ಕೂಡ ಧನ್ಯವಾದಗಳನ್ನು ಹೇಳ್ತೇವೆ. ಕೋಟಿ ಜನಸಾಮಾನ್ಯರ ಪರವಾಗಿ ಈ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ, ಸನ್ಮಾನ್ಯ ನ್ಯಾಯಮೂರ್ತಿಗಳಿಗೆ ನಾವು ಧನ್ಯವಾದಗಳನ್ನು ಹೇಳ್ತೇವೆ. ಯಾವತ್ತಿಗೂ ಕೂಡ ನ್ಯಾಯ ಸೌಜನ್ಯಗಳ ಪರವಾಗಿಯೇ ಇರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನಮಸ್ಕಾರ.